ಶಿಕ್ಷಣ, ತಲೆ ಮೇಲೊಂದು ಸೂರು, ರಕ್ಷಣೆ ಇವೆಲ್ಲ ಇದೆಯಾ? ಅದು ಆಯೋಗದ ಅಧ್ಯಕ್ಷೆಯ ಕರ್ತವ್ಯ. ಸೊ ಅದು ಸಿಗಲಿಲ್ಲ ಅಂದಾಗ ಅದನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಆಯೋಗ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಅದು ನನಗೆ ಬಹಳ ತೃಪ್ತಿ ತಂದಿದೆ. ನನಗನ್ಸುತ್ತೆ ನಾನು ರಾಜಕಾರಣಕ್ಕೆ ಬಂದು ಇಂಥ ಒಂದು ಹುದ್ದೆಯನ್ನು ನಾನು ಸ್ವೀಕಾರ ಮಾಡಿ ಈ ಆಯೋಗದ ಅಧ್ಯಕ್ಷೆ ವ್ಯಾಪ್ತಿ ಇಷ್ಟೆಲ್ಲ ಇದೆಯಾ ಅನ್ನೋದು ನಾನು ಅದರ ಅಧ್ಯಕ್ಷೆ ಆದಮೇಲೆ ಗೊತ್ತಾಗಿದ್ದು. ಇದಕ್ಕಿಂತ ತೃಪ್ತಿ ಕೊಡುವಂಥ ಕೆಲಸ ಇನ್ನೊಂದಿರಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ನಮ್ಮ ಕೆಲಸ ಬರೀ ಕಣ್ಣೀರು ಒರೆಸೋದು, ಆ ಜನರಿಗೆ, ಆ ಮುಗ್ಧ ಜನರಿಗೆ ಮೂಲಭೂತ ಸೌಕರ್ಯ ಕೊಡಿಸೋದು, ಎಷ್ಟೋ ಜನ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಿಸೋದು, ಅವರು ನೋಡ್ತಾ ಇರುವಂಥ ಆ ಸಂದರ್ಭದಿಂದ ಅವರನ್ನು ನಗ್ನಗ್ತಾ ಇರೋ ಹಾಗೆ ನಾವು ಕರ್ಕೊಂಡು ಬರೋದು, ಅವರಿಗೆ ಒಂದು ಜೀವನವನ್ನು ಕಲ್ಪಿಸ್ಕೊಡುವುದು, ಇದೆಲ್ಲ ಇದೆಯಲ್ಲ, ಇದಕ್ಕಿಂತ ಅದು ನಾನು ಹೇಳ್ತಾರೆ ಕಾಯಕವೇ ಕೈಲಾಸ ಅಂತ. ಅಲ್ಲೇ ದೇವರಿದ್ದಾನೆ. ನಾನು ಪ್ರತಿ ಹಂತದಲ್ಲೂ ದೇವರನ್ನು ಕಾಣ್ತಾ ಇರ್ತೀನಿ. ಇದಕ್ಕಿಂತ ಸೌಭಾಗ್ಯ ಆಯೋಗದ ಅಧ್ಯಕ್ಷೆಗೆ ಮತ್ತೊಂದಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಸೊ ಹಾಗಾಗಿ ಜನರು, ನನಗೆ ಗೊತ್ತಿಲ್ಲ, ನಾನು ಈಗ ಹೇಳ್ತೀನಿ, ನನಗೆ 2 ಮಕ್ಕಳು ಅಂತ ಹೇಳೋದೇ ಇಲ್ಲ. ಈಗ ನನಗೆ ಇಡೀ ಕರ್ನಾಟಕ ತುಂಬ ಮಕ್ಕಳು. ಈಗ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಅಭಿಮಾನ, ಯಾವ ಜನ್ಮದ ಪುಣ್ಯನೋ. ನಾನು ಒಬ್ಬಳು ತಾಯಿ, ಗೃಹಿಣಿ, ಸೊಸೆ ಎಲ್ಲವೂ ಆಗಿದ್ದರೂ ಸಹ ನಾನು ಯಾವುದನ್ನೂ ಲೆಕ್ಕಿಸದೆ ಇಡೀ ರಾಜ್ಯವನ್ನು ಸುತ್ತಾಡ್ತಾ ಇದ್ದೀನಿ. ಕಡೆಯ ದಿನದವರೆಗೂ ಕೆಲಸ ಮಾಡಿ ನಾನು ಆ ಜಾಗದಿಂದ ಕೆಳಗಡೆ ಇಳಿತೀನಿ. ಆ ತೃಪ್ತಿ ನನಗಿದೆ.